ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕ್ಲೂ ಇರುತ್ತೆ. ಸೊ ಎಸ್, ಇವತ್ತು ನನ್ನ ಫ್ರೆಂಡ್ ಜೊತೆ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಒಂದು ಕಾನ್ಸೆಪ್ಟ್ ಪ್ರಿಪೇರ್ ಮಾಡಿದ್ದೀನಿ, ಏನು ಮಾಡಬೇಕು ಅಂತ. ನಾನು ಕಾನ್ಸೆಪ್ಟ್ ಏನು ಪ್ರಿಪೇರ್ ಆಗಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ. ಸೊ ಎಸ್ ಗೈಸ್, ಇವತ್ತು ನಾನು ಯಾರ ಜೊತೆ ಬರ್ತಾ ಇದ್ದೀನಿ ಅಂತ ನಿಮಗೆ ತೋರಿಸೋ ಟೈಮ್ ಬಂದಿದೆ. ನನ್ನ ಸ್ಪೆಷಲ್ ಫ್ರೆಂಡ್ ರೀತು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವೇನು ಕಾನ್ಸೆಪ್ಟ್ ಮಾಡ್ತಿದ್ದೀವಿ ಅಂತ ಆದಷ್ಟು ಬೇಗ ಹೇಳ್ತೀವಿ ಗೈಸ್. ಫಸ್ಟ್ ಒಂದು ಕಡೆ ಸೆಟಲ್ ಆಗ್ತೀವಿ. ಸೊ ಎಸ್ ಗೈಸ್, ಇವಾಗ ನಾವು ಹಾರ್ಟ್ ಚಾಲೆಂಜ್ ಏನು ತೊಗೊಂಡಿದ್ದೀವಿ ಅದನ್ನು ರಿವೀಲ್ ಮಾಡೋ ಟೈಮ್ ಬಂದಿದೆ. ಆರ್ ಯು ರೆಡಿ? ಎಸ್, ರೆಡಿ. ಓಕೆ, ವಿಲ್ ಸ್ಟಾರ್ಟ್ ಸೂನ್. ಆ್ಯಂಡ್ ಅದಕ್ಕೂ ಮುಂಚೆ ಕಾನ್ಸೆಪ್ಟ್ ಏನಂತ ನಿಮಗೆ ಹೇಳ್ತೀನಿ, ವಿಲ್ ಎಕ್ಸ್ಪ್ಲೈನ್. ಏನಂದರೆ, ಇವಾಗ ನನ್ನ ಹತ್ರ 500 ರೂಪೀಸ್ ನೋಟ್ ಇದೆ. ಈ 500 ರೂಪೀಸ್ ನೋಟ್ ನಾನು ರೀತು ಕೊಡ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ 500 ರೂಪೀಸ್ ಇಟ್ಕೊಂಡಿರ್ತೀನಿ. ಸೊ ಈ 500 ರೂಪೀಸಲ್ಲಿ ಗರ್ಲ್ಸ್ ಥಿಂಗ್ಸ್ ಏನಾದರೂ ಶಾಪ್ ಮಾಡ್ಬೋದು. ನೀನು 500 ರೂಪೀಸ್ಗೆ ನನಗೆ ಶಾಪ್ ಮಾಡ್ತೀಯಾ ಆ್ಯಂಡ್ ನಾನು 500 ರೂಪೀಸ್ಗೆ ನಿನಗೆ ಶಾಪ್ ಮಾಡ್ತೀನಿ. ಸೊ 500 ರೂಪೀಸಲ್ಲಿ ನಾವು ಏನೇನು ತೊಗೊತೀವಿ ಆ್ಯಂಡ್ ಎಷ್ಟು ಸ್ಟಫ್ಸ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಆದಷ್ಟು ಅಫೋರ್ಡಬಲ್ ಟ್ರೈ ಮಾಡೋಣ. ಇನ್ ಕೇಸ್ ಆಗಿಲ್ಲ ಅಂದರೆ ದಟ್ಸ್ ಫೈನ್, ಕಮ್ಮಿ ಐಟಮ್ಸ್ ಇದ್ರೂ ಪರವಾಗಿಲ್ಲ, ಬಟ್ ಯೂನಿಕಾಗಿ ಚೆನ್ನಾಗಿರಬೇಕು. ಓಕೆ ಮೇಡಮ್, ಐ ಥಿಂಕ್ ದಿಸ್ ವಿಲ್ ಗೋ ಗುಡ್. ಆದಷ್ಟು ಬೇಗ ನಾವು ಏನೇನು ತೊಗೊತೀವಿ ಅಂತಲೂ ಮತ್ತೆ ರಿವೀಲ್ ಮಾಡ್ತೀವಿ. ಇದೇ ಪ್ಲೇಸಿಗೆ ಬಂದು ಮತ್ತೆ ಎಲ್ಲ ಏನೇನು ತೊಗೊಂಡಿದ್ದೀವಿ ಅಂತ ರಿವೀಲ್ ಮಾಡೋಣ. ಇಸ್ ದಟ್ ಓಕೆ? ಎಸ್, ಡಬಲ್ ಓಕೆ. ಓಕೆ ಗೈಸ್, ಇವಾಗ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಅವಳು ಬ್ರಾಸ್ಲೆಟ್ಸ್ ಅಂದರೆ ತುಂಬ ಇಷ್ಟ. ಬನ್ನಿ, ಅವಳಿಗೆ ಯಾವ ಥರ ಸೆಟ್ ಆಗುತ್ತೆ. ಎರಡರಲ್ಲಿ ಇದು ತಗೋಣ, ಇದು ಚೆನ್ನಾಗಿ ಕಾಣ್ತದೆ. 100 ಚಾಲೆಂಜಲ್ಲಿ 200 ಖರ್ಚಾಗಿದೆ. ಸೊ ಮಿಕ್ಕಿ 300 ರೂಪೀಸ್ ಇದೆ. ಏನು ಸಿಗುತ್ತೆ ಪರ್ಚೇಸ್ ಮಾಡೋಣ ಬನ್ನಿ. ಆದಷ್ಟು ಯೂನಿಕ್ ಥಿಂಗ್ಸ್ನ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವಳಿಗೆ ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು ಚೆನ್ನಾಗಿ ಸಿಗ್ತಾ ಇದೆ. ಸೊ ಐ ಥಿಂಕ್ ಅವಳ ಫಿಂಗರ್ಸ್ ಉದ್ದ ಇರೋದಕ್ಕೆ ರಿಂಗ್ಸ್ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲೆಟ್ಸ್ ಸಿ ಏನೇನು ಸಿಗುತ್ತೋ ಆದಷ್ಟು ಬೇಗ ವಿಲ್ ಗ್ರ್ಯಾಬ್. ಗೈಸ್, ಇಲ್ಲಿ ರಿಂಗ್ಸ್ ಇದೆ. ಸೊ ವಿಲ್ ಚೂಸ್ ರಿಂಗ್ಸ್ ಅಂತ. I think this will suit for her, so we'll go with this. Okay, ರೋಸ್ ತಗೊಳ್ಳೋಣ ಬನ್ನಿ, ಅವಳಿಗೆ ತುಂಬ ಇಷ್ಟ ಆಗುತ್ತೆ ರೋಸ್ ತಗೊಳ್ಳೋಣ. ತುಂಬ ಚೆನ್ನಾಗಿದೆ. ಅವಳಿಗೆ ಸೂಟ್ ಆಗೋ ಥರ ತಗೊಳ್ಳೋಣ. ಸೊ ಇದನ್ನು ಬೈ ಮಾಡಿದ್ದೀನಿ ಅವಳಿಗೋಸ್ಕರ. ತೊಗೊಂಡಿದ್ದ ಕಾರಣ ಗರ್ಲ್ಸ್ ಸ್ಟಫ್ಸ್ ತುಂಬ ಸಿಗುತ್ತೆ, ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವಳಿಗೆ ಇಷ್ಟ ಬಂದಿರೋದು ಕೂಡ ಯೋಚನೆ ಮಾಡಬೇಕು, ನಾಟ್ ಓನ್ಲಿ ದ ಥಿಂಗ್ಸ್ ವಿಚ್ ವಿ ಗೆಟ್ ಅಂತ. 150 ಇದೆ ನನ್ನ ಹತ್ರ ರಿಮೈನಿಂಗ್. ಸೊ ಈ 150ಗೆ ಏನು ಬರುತ್ತೆ ಅಂತ ನೋಡೋಣ. ಬ್ಯಾಂಗಲ್ ಆರ್ ಬ್ರೇಸ್ಲೈಟ್ ಆರ್ ಬ್ಯಾಗ್, ಸೈಡ್ ಬ್ಯಾಗ್ ಆ ಥರ ಏನಾದರೂ ತೊಗೊಳ್ಳೋಣ ಅಂತ
पैकेट लेके रखते तेरे को होना सोचना भाई 30 रुपये पैकेट है 10 का तो मिल जाता 10 का पैकेट है क्या बोल रहा हूँ ready smile okay ಇವಾಗ ಫೋಟೋ ಹೋಗಿ ಫೋಟೋಸ್ ತೊಗೊಳ್ಳೋಣ ಅಂತ ಇದ್ದೀವಿ. ಸೊ ಎಸ್ ಇವಾಗ ರೆಡಿ ಆಗಿದ್ದೀವಿ ಆ್ಯಂಡ್ ನೌ ವಿ ಆರ್ ಗೋಯಿಂಗ್. ನೆಕ್ಸ್ಟ್ ಫೋಟೋ ಬೂತಲ್ಲಿ ಬಂದಿದ್ದೀವಿ. ಫೋಟೋಸ್ ಪೋಸ್ಟ್ ಕೊಡಬೇಕಂತ ಪ್ರಿಪೇರ್ ಆಗ್ತಾ ಇದ್ದೀವಿ. ಮುಖರ್ಟಸ್ How did you feel today? Super. How did you enjoy? Lot. After so many days, we met Malwa. So it's very good. Hope you are happy today. Yeah. Of course, I'll be happy with you. Anyways, I'm happy. Okay. Logo. Side over. ನಾವು ಇವಾಗ ಕಾನ್ಸೆಪ್ಟ್ ಮಾಡೋಕ್ಕೆ ಬಂದಿದ್ವಿಲ್ಲ ಚರ್ಚ್ಗೆ. ಸೊ ಇವಾಗ ಎಲ್ಲ ಮುಗ್ದಿದೆ ಆ್ಯಂಡ್ ಇವಾಗ ನಿಮ್ಗೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸುಮನ್ ಫ್ರೀಕ್ ಅಂತ. ಅವ್ರನ್ನ ನೀವು ಆಲ್ರೆಡಿ ತುಂಬ ರೀಲ್ಸಲ್ಲೆಲ್ಲ ನೋಡಿರ್ತೀರ, ಎಲ್ರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ಕಮ್ ವಿಲ್ ಗೋ ಆ್ಯಂಡ್ ಮೀಟ್ ದೆಮ್. ಇವಾಗ ನಾವು ಆ್ಯಕ್ಚುಲಿ ಒಂದು ಕೆಫೆ ಏನಾದರೂ ಪ್ಲ್ಯಾನ್ ಮಾಡಿ ಅಲ್ಲಿಂದ ಎಲ್ಲ ರಿವೀಲ್ ಮಾಡಬೇಕು ಅಂತ ಇದ್ವಿ. ಬಟ್ ಫುಲ್ ರೈನ್ ಆಗ್ತಾ ಇದೆ ಮತ್ತು ಎಲ್ಲೂ ಪ್ಲೇಸ್ ಕೂಡ ಸಿಕ್ಕಿಲ್ಲ. ಚರ್ಚ್ ಸ್ಟ್ರೀಟಲ್ಲಿ ಬರೋ ಜನ ಎಲ್ಲ ಕೆಫೇಸ್ ಒಳಗಡೆ ಸ್ಟೋರ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವಾಗ ರಿವೀಲ್ ಮಾಡೋ ಟೈಮ್ ಬಂದಿದೆ. ಏನೇನು ತೊಗೊಂಬಂದಿದೀಯ ಅಂತ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನೀನು? ತುಂಬ ಎಕ್ಸೈಟೆಡ್. ಐ ಹೋಪ್ ನಾನು ತಂದಿರೋದೆಲ್ಲ ಇವ್ಳಿಗೆ ಇಷ್ಟ ಆಗುತ್ತೆ ಅಂತ. ಓಕೆ, ಲೆಟ್ಸ್ ಗೋ ಗೈಸ್, ವಿಲ್ ಸ್ಟಾರ್ಟ್ ಕ್ವಿಕ್ಲಿ. ಫಸ್ಟ್ ಏನು ಎಸ್ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀನು ಕೊಡು, ಸ್ವಲ್ಪ ಜೋರಾಗಿ ಮಾತಾಡಿ. Here you go, your first gift. ಶ್ರೇಯಸ್ ಲೈಕ್ ಇವಾಗಲೇ ಸಿಕ್ಕಿದ ಚೆನ್ನಾಗಿದೆ ಗೈಸ್, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಇವಾಗ ನಾನು ಕೊಡ್ತೀನಿ. ಸೊ ಆ್ಯಕ್ಚುಲಿ ನಾವಿಬ್ಬರು ಸೇಮ್ ತೊಗೊಂಡಿದ್ದೀವಿ, ಸೇಮ್ ಮೈಂಡ್ ಸೆಟ್ಟು. ನಾನು ಬ್ರೇಸ್ಲೈಟ್ ತೊಗೊಂಡಿದ್ದೀನಿ ಇವಳಿಗೋಸ್ಕರ. ಓಪನ್ ಮಾಡಿ ಆಗ್ತಾನೆ. ಹೆಂಗಿದೆ? ಇಷ್ಟ ಆಯ್ತಾ? ಓಕೆ, ನೆಕ್ಸ್ಟ್
ಗೊತ್ತಿಲ್ಲ ಇನ್ನು ಏನಂತ. ಸೇಮ್ ಇಯರಿಂಗ್ಸ್ ನಾನು ತಗೊಂಡಿದ್ದೀನಿ ಗೈಸ್. ಆಕ್ಚುಲಿ ಇಲ್ಲಿ ಶಾಪ್ಸ್ ಎಲ್ಲ ಕಮ್ಮಿ ಇತ್ತು, ನಾವು ಬಂದಾಗ ಯಾವುದು ಅಷ್ಟು ಓಪನ್ ಆಗಿರಲಿಲ್ಲ. ಸೊ ಏನಾಯಿತು, ಇಬ್ರು ರಿಪೀಟೆಡ್ ಶಾಪ್ಸ್ಗೆ ಹೋಗ್ಬೇಕಾಗಿತ್ತು. ಸೊ ರಿಪೀಟೆಡ್ ಕಲೆಕ್ಷನ್ ಸಿಕ್ಕಿದೆ. ಸೊ ಅದರಿಂದ ಇಯರಿಂಗ್ಸ್ ಇಬ್ರು ಸೇಮ್ ತಗೊಂಡಿದ್ದೀವಿ. ಹಿಂಗೆ ಅನಿಸ್ತಿದೆ, ಇಬ್ರು ಸೇಮ್ ತಗೊಂಡಿದ್ದೀವಿ. ಸೂಪರ್ ಸೂಪರ್, ಗೊತ್ತಿರಲಿಲ್ಲ ಅಲ್ಲ ಸೇಮ್ ತಗೊಳ್ತೀವಿ ಅಂತ. ಮ್ಯಾಚ್ ಕೋ ಇನ್ಸಿಡೆನ್ಸ್, ಬಟ್ ಇಬ್ರು ಸೆಲೆಕ್ಷನ್ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಬಿಗ್ ಬಾಸ್ ಚೆನ್ನಾಗಿ ಫಾಲೋ ಮಾಡಿದ್ದೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಕೊಡ್ತೀನಿ ರಿಂಗ್ಸ್. ಕೈಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಇದನ್ನ ಚೂಸ್ ಮಾಡಿದ್ದೀನಿ. ಹಂಗೆ ನೋಡೋಣ ಓಕೆ ಗೈಸ್, ಇವಾಗ ನೆಕ್ಸ್ಟ್ ನೀನು ಕೊಡು. ಓಕೆ, ಸೊ ಚೈನ್ ಕಸ್ಟಮೈಸ್ ಚೈನ್ ಮಾಡಿಸ್ಕೊಂಡು ತಗೊಬಂದಿದ್ದೀನಿ ಅವ್ರಿಗೆ. ಸೊ ಗೈಸ್, ನನ್ನ ಸೆಲೆಕ್ಷನ್ ಹೇಳೋದು ಪಕ್ಕಾ ಗೊತ್ತು. ಸಿ ಹೌ ಪ್ರಿಟಿ. ನಾನು ಯಾವಾಗಲೂ ಬೇರ್ ನೆಕ್ಕಲ್ಲಿ ಇರ್ತೀನಿ ಅಂತ, ಇವಳು ಇದನ್ನ ಚೂಸ್ ಮಾಡಿರೋದು ನನಗೆ ಗೊತ್ತು. ಓಕೆ, ನೆಕ್ಸ್ಟ್ ವಿಲ್ಗೋ. ಇವಳು ಹೆಂಗೆ ನನ್ನ ಅರ್ಥ ಮಾಡಿಕೊಂಡು ಬೇರ್ ನೆಕ್ಕಲ್ಲಿ ಇರ್ತೀನಿ ಅಂತ ಚೈನ್ ತೊಗೊಂಬಂದಿದ್ದಳು, ಅದೇ ರೀತಿ ನಾನು ಕೂಡ ಅವಳನ್ನ ಅರ್ಥ ಮಾಡಿಕೊಂಡು ಅವಳು ರೀಸೆಂಟಾಗಿ ಚುಚ್ಚಿಸ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಹೆಂಗಿದೆ ಸೂಪರ್ ಜಾಸ್ತಿ. ನೆಕ್ಸ್ಟ್ ನೀವು ಕೊಡಿ ಬ್ರೇಸ್ಲೆಟ್ ಡೈಲಿ ವೇರ್. ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಏನಂತ. ಇಲ್ಲಿ ಲೈಫ್ ಇದೆ ಗಾಯ್ಸ್, ಯಾಕೆ ದೃಷ್ಟಿಗಳು ಬೀಳಬಾರ್ದು ಅಂತ. ತುಂಬ ಓಡಾಡ್ತಾ ಇರ್ತಾಳೆ, ತುಂಬ ಚೆನ್ನಾಗಿ ಕಣ್ಣಿರುತ್ತೆ ಅಂತ. ಸೂಪರ್, ಐ ಲೈಕ್ ಇಟ್, ಥ್ಯಾಂಕ್ ಯು, ವೆಲ್ಕಮ್. ಓಕೆ, ನೆಕ್ಸ್ಟ್ ಇವಾಗ ಲಾಸ್ಟ್ ಒನ್. ಸಿ ದಿಸ್. ಇವಳು ಯಾವಾಗಲೂ ಗಂಟಾಗ್ತಾಳೆ ಗೈಸ್, ಹೇರ್ ಫ್ರೀ ಆಗಿ ಬಿಡಲ್ಲ. ಸೊ ಅದಕ್ಕೋಸ್ಕರ ದಿಸ್ ಮೆಚ್ಚಸ್. ಅಷ್ಟೇ, ನಾನು ತುಂಬ ಹುಡುಕ್ದೆ ಬೇರೆ ಬೇರೆ ಏನಾದರೂ ತೊಗೊಳ್ಳೋಣ ಅಂತ, ಬಟ್ ಆಗಿಲ್ಲ. ಯಾಕಂದರೆ ನಾನು ಏನೇ ತೊಗೊಂಡು ಇವಳು ಯೂಸ್ ಮಾಡಲ್ಲ. ಸೊ ಇವಳಿಗೆ ಯೂಸ್ ಆಗೋ ಅಂಥದ್ದೇ ನಾನು ಚೂಸ್ ಮಾಡಿ ತೊಗೊಬೇಕಿತ್ತು. ಸೊ ಅದರಿಂದ ಒಂದು ಸ್ಮಾಲ್ ತೊಗೊಂಡಿದ್ದೀನಿ. ಹೋಗಿ ಇವಳಿಗೆ ಇಷ್ಟ ಆಗುತ್ತೆ, ಖುಷಿ ಆಯಿತು. ಎಸ್, ಹ್ಯಾಪಿ, ಖುಷಿ ಆಯಿತು. ಇವಾಗ ಲಾಸ್ಟ್ ಗಿಫ್ಟ್ ಫಾರ್ ಮೋನಿಕಾ ಇಸ್ ರೆಡ್ ರೋಸ್. ಶಿ ಲೈಕ್ ರೋಸಸ್. ಅದಕ್ಕೆ ಅವಳಿಗೆ ನನ್ನ ಕಡೆಯಿಂದ ರೆಡ್ ರೋಸ್. ಥ್ಯಾಂಕ್ ಯು. ಸೊ ದಿಸ್ ಇಸ್ ಅವರ್ ಫ್ರೆಂಡ್ಶಿಪ್ ಗೋಲ್ಸ್ ಬ್ಲಾಗ್. ಫೈನಲಿ ವಿ ಎಕ್ಸಿಕ್ಯೂಟೆಡ್. ಫೈನಲಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಚರ್ಚ್ ಸ್ಟ್ರೀಟಿಗೆ ಬರಬೇಕು ಅಂತ, ಬಟ್ ಚರ್ಚ್ ಸ್ಟ್ರೀಟಿಗೆ ಬಂದು ಈ ಥರ ಎಲ್ಲ ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಗೈಸ್. ನಮ್ಮ ಡೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ರೋಸ್ ಮೇಡ್ ಮೈ ಡೇ. ಬಿಕಾಸ್ ಎಲ್ಲ ಹುಡುಗಿರಿಗೂ ರೋಸ್ ಅಂದರೆ ಇಷ್ಟ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ರೋಸ್ ಯಾರೇ ಕೊಟ್ಟರು ತುಂಬ ಇಷ್ಟ ಆಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ಇವಾಗ ನೀವು ಆಲ್ರೆಡಿ ನೋಡಿರ್ತೀರಾ ಹೆಂಗಿದೆ ಏನು ಅಂತ. ಆ್ಯಂಡ್ ನಮಗೆ ಸುಮಂತ್ ಫ್ರೀ ಕೋರ್ಸ್ ಸಿಕ್ಕಿದ್ರು. ಸೊ ಆ್ಯಕ್ಚುಲಿ ಅವ್ರು ನೋಡಿದಾಗ ಫುಲ್ ಕವರ್ ಮಾಡ್ಕೊಂಡಿದ್ರು. ನಾವು ಪ್ಲ್ಯಾನ್ ಮಾಡ್ತಿದ್ವಿ ಅವರೇನಾ ಇಲ್ವಾ ಅಂತ. ಇವಾಗ ಫಸ್ಟ್ ತೋರಿಸಿದ್ದು ರೀಚ್. ಓಕೆ ಗೈಸ್, ಇದು ನೋಡಿರ್ತೀರ ಅಲ್ವಾ, ಇವಾಗ ಸ್ವಲ್ಪ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಅದ್ರ ಮೇಲೆ ಕಾಂಬಿನೇಟ್ ಬರುತ್ತೆ.
ಓಕೆ ಗೈಸ್, ಇವಾಗ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಬಂದಮೇಲೆ ತಿನ್ಬಿಟ್ಟು ವಿಲೆಟ್ ಬ್ಲಾಗ್ ಸಬ್ಸ್ಕ್ರೈಬ್ ಮೋನಾಕಿ ಚಾನಲ್ ಅಲ್ಲಿ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. Hi, my girl. ನಿನ್ನ ಆಶೀರ್ವಾದ. ಪಿಜ್ಜಾ ತಿನ್ಕೊಂಡು ಟೈಮ್ ಆಯ್ತು ಅಂತ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಡೇ ತುಂಬ ಚೆನ್ನಾಗಿತ್ತು. ಹೌ ವಾಸ್ ಯುವರ್ ಡೇ? Very good. ಆಫ್ಟರ್ ಅ ಲಾಂಗ್ ಟೈಮ್ ಮೀಟ್ ಆಗಿದ್ದು ಗೈಸ್. ಇಲ್ಲಿ ಯಾವಾಗೂ ಚರ್ಚ್ ಸ್ಟ್ರೀಟ್ ಅಂತ ಕೇಳ್ತಾ ಇದ್ಲು. ಸೊ ಐ ಥಿಂಕ್ ಯುವರ್ ವಿಶ್ ಇಸ್ ಫುಲ್ಫಿಲ್ ಟುಡೇ. Yeah. ಎಸ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Bye. ವಿತ್ ದ ಲಾಟ್ಸ್ ಆಫ್ ಲವ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.